ಸರ್ ಮಾದೇಶ್ ಯಾರು, ಹೇಗೆ ಪರಿಚಯ, ಜೊತೆಗೆ ಏನಂತ ನಂಬಿಸಿದ್ರು, ಹೇಗೆ ಮೋಸ ಮಾಡೋದು ಸರ್, ಎಷ್ಟು ದುಡ್ಡು ಕೊಟ್ಟಿದ್ದೀರಾ? ಸರ್ ಮಾದೇಶ್ ಅನ್ನೋರು ನಮ್ಮ ಕಾಲೇಜ್ ಸೀನಿಯರು, ಮೊದಲು ಸೀನಿಯರಾಗಿ ಪರಿಚಯ ಆಗಿದ್ದು. ನಂತರ ನನಗೆ ದೇವ್ರು ಬರುತ್ತೆ ಮೈ ಮೇಲೆ ಅಂತೇಳಿ ನಂಬಿಸಿ ನನ್ನ ಕರ್ಕೊಂಡು ಕಾಡುಗಳೆಲ್ಲ ಸುತ್ತಿಸಿ ದೇವ್ರು ಬರುತ್ತೆ ಅಂತೇಳಿ ಆಗಾಗ ನನ್ನ ಹತ್ರ ಇವತ್ತು ಗಂಟ ಸುಮಾರು ಒಂದು 7 ಲಕ್ಷದ ಗಂಟ ಅವ್ರ ಕಡೆಯಿಂದ ನನಗೆ ಹಣ ಬರಬೇಕಿದೆ. ಪೂಜೆಗಂತ ಹೇಳಿ ಒಂದ್ಸತಿ 3 ಲಕ್ಷ, 1,50,000 ಬಡ್ಡಿಗಂತ 10% ಬಡ್ಡಿಗಂತ ಅವರೇ ಬಡ್ಡಿ ಕೊಟ್ಟು ಆ ದುಡ್ಡು ನಿಸ್ಕೊಂಡು ಆ ಥರನೂ ನಾನು ತುಂಬ ಮೋಸ ಹೋಗಿದ್ದೀನಿ ಅವ್ರ ಕಡೆಯಿಂದ. ಯಾವಾಗ ಇದ್ರೂ ದೇವ್ರ ಮೈ ಮೇಲೆ ಬರುತ್ತೆ ನನಗೆ, ನಿಮ್ಮ ಮನೆಯವ್ರಿಗೆ ತೊಂದರೆ ಆಗುತ್ತೆ, ಅದನ್ನೇ ಹೇಳಿ 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 ಯಾವಾಗಲೂ ಎದುರಿಸೋರು. ಮೊದಲು ಒಂದ್ಸತಿ ಕೇಳಿದಾಗ ಜಗಳದಲ್ಲಿ ದೇವ್ರು ಬರಲ್ಲ, ಇವಾಗ ನನಗೆ ದೇವ್ರು ಬರ್ತಾ ಇಲ್ಲ, ಕಾಸು ಇಸ್ಕೊಂಡಿರೋದನ್ನ ಮದುವೆಗೆ ಮನೆಗೆ ಅಂತ ಬಳಸ್ಕೊಂಡಿದ್ದೀವಿ, ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಕೊಡಲ್ಲ, ಅದೇನು ಮಾಡ್ತೀಯಾ ಮಾಡು, ಯಾರನ್ನ ಕರ್ಕೊಂಬರ್ತೀಯಾ, ಕೊಲೆ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಬೆದರಿಸ್ತಾರೆ. ಮನೆಗೆ ಬಂದು ನಾನು ಇಲ್ದಿರೋ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮನ್ನ ಇದೆಲ್ಲ ನಡೀತಾ ಇದೆ. ನನಗೂ ಭಯ ಆಯಿತು, ಅದಕ್ಕೆ ನಾನು ಪೊಲೀಸವ್ರ ರಕ್ಷಣೆಗಂತ ಕೇಳ್ಕೊಂಡಿದ್ದೀನಿ. ಕಂಪ್ಲೇಂಟು ಆಗಿದೆ. ಇನ್ನು ಮುಂದೆ ಏನಿದ್ರು ಪೊಲೀಸವರು ಆ್ಯಕ್ಷನ್ ತಗೊಳ್ಬೇಕು. ನೀವು ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಅವ್ರ ಹತ್ರ ಹೋಗಿದ್ರಿ, ಜೊತೆಗೆ ಏನಂತ ನಮ್ಸೋದು, ಯಾವ ಕಾರಣಕ್ಕೋಸ್ಕರ ನೀವು ಪೂಜೆ ಗೀಜೆ ಎಲ್ಲ ಮಾಡ್ಸಕ್ಕೆ ಹೋಗಿದ್ರಿ? ಸರ್ ನಮ್ಮ ತಂದೆ ಕ್ಯಾನ್ಸರ್ ಪೇಷಂಟು, ಕ್ಯಾನ್ಸರ್ ರಿಕವರ್ ಆಗಿತ್ತು. ಅವ್ರಿಗೆ ರೀಸೆಂಟಾಗಿ ಹಾರ್ಟ್ ಅಟ್ಯಾಕ್ ಕೂಡ ಆಯಿತು, 2 ಸ್ಟಂಟ್ ಹಾಕ್ಸಿದ್ದೀವಿ. ಅವ್ರು ಅದನ್ನೇ ಕಾರಣವಾಗಿ ಇಟ್ಕೊಂಡು ನಿಮ್ಮ ಅಪ್ಪನಿಗೆ ಏನಾದರೂ ಆಗ್ತಾ ಇದೆ ಅಂದರೆ ಕಾರಣ ಅದಲ್ಲ, ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಏನನ್ನೋ ದಾಟಿದ್ದಾರೆ, ನಿಮ್ಮೂರಿಗೆ ಹೋಗಿರೋದಕ್ಕೆ ತೊಂದರೆ ಆಗಿದೆ, ನೀನು ಅಲ್ಲಿಗೆ ಹೋಗ್ಬಾರ್ದು, ಇಲ್ಲಿಗೆ ಹೋಗ್ಬಾರ್ದು, ನಿಮ್ಮ ಮನೆಯವ್ರು ಇವತ್ತು ಚೆನ್ನಾಗಬೇಕಂದ್ರೆ ನನ್ನ ನಂಬಬೇಕು ನೀನು, ನಾನು ಹೇಳಿದ ಪೂಜೆ ಮಾಡು ಅಂತ ದೇವರು ಅವ್ರ ಮೈ ಮೇಲೆ ಬಂದಾಗ ಅವ್ರು ಹೇಳೋರು. ದೇವರು ಬಂದಾಗ ಬಸವನ ಕೇಳು, ಬಸವನಿಗೆ ತಿಳಿಸಿದ್ದೀನಿ ಅಂತ ಹೇಳೋರು. ಬಸವ ಅಂದರೆ ಮಾದೇಶ, ದೇವರ ಪ್ರಕಾರ, ಅವ್ರು ಹೇಳೋದ ಪ್ರಕಾರ. ಆದರೆ ದೇವ್ರು ಬಂದ ಮೇಲೆ ಇವ್ರು ಒಂದು 5 ನಿಮಿಷ ತಲೆ ಕೆಡಿಸ್ಕೊಂಡ್ಬಿಟ್ಟು ಆಮೇಲೆ ಹೌದು ದೇವ್ರು ಹೇಳ್ತಾ ಇದೇ ನಡೆದಿರೋದು, ನನಗೆ ಇವಾಗ ತಿಳಿಸ್ತಾ ಇದ್ದಾರೆ, ನೆಕ್ಸ್ಟ್ ನಾನು ಹೇಳ್ದಂಗೆ ಮಾಡು ಅಂದ್ಬಿಟ್ಟು ಅಮಾವಾಸ್ಯೆ ಎಷ್ಟಲ್ಲಿ ದುಡ್ಡು ರೆಡಿ ಮಾಡು ಅನ್ನೋರು. ಅವ್ರನ್ನ ಹೇಳಿದಷ್ಟು ದುಡ್ಡು ರೆಡಿ ಮಾಡಿಲ್ಲ ಅಂತಂದರೆ ಏನೋ ತೊಂದರೆ ಆಗುತ್ತೆ ಅಂತ ಹೇಳೋರು. ಆ ಗ್ಯಾಪಲ್ಲಿ ನಾನು ಅರೇಂಜ್ ಮಾಡಿದರೆ ಓಕೆ, ಇಲ್ಲ ಅಂತಂದರೆ ಬಡ್ಡಿಗಂತ 10% ಬಡ್ಡಿ ಹಂಗೆ ಅವರೇ ಇಸ್ಕೊಟ್ಟು ನನ್ನ ಹತ್ರ ಬೇರೆಯವ್ರ ಕಡೆಯಿಂದ ಇಸ್ಕೊಂಡು ಬಂದು ಅವರೇ ಕೊಡೋರು, ಬಡ್ಡಿ ಇಸ್ಕೊಳ್ಳೋರು. ನಾನು ಬ್ಯಾಂಕಲ್ಲಿ ಲೋನ್ ಮಾಡಿಬಿಟ್ಟು ಅದನ್ನು ತೀರಿಸಿ ಇವಾಗ ಗಂಟೆ ಲೋನ್ ಕಟ್ತಾ ಇದ್ದೀನಿ. ಸಿಗಾಕೊಂಡ್ಮೇಲೆ EMI ಕಟ್ತೀನಿ ಅಂತ ಹೇಳಿದ್ರು. 1 ವರ್ಷ ವೆಯ್ಟ್ ಮಾಡಿದ್ವಿ, ಇವಾಗ ಕಟ್ಟಲ್ಲ, ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಬೆದರಿಸ್ತಾ ಇದ್ದಾರೆ. ಯಾವಾಗಿಂದ ದುಡ್ಡು ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ನೀವು ಅವರಿಗೆ? ಸರ್ 2021 ಪೂಜೆ ಅಂತ ಹೇಳಿ. ಸರ್ ಪೂಜೆ ಅಂತ ಎಲ್ಲೂ ಕರ್ಕೊಂಡು ಹೋಗಲ್ಲ, ಮೈ ಮೇಲೆ ದೇವ್ರು ಬರುತ್ತೆ, ಅವ್ರ ಮನೆಯಲ್ಲೇ ದೇವ್ರು ಇಟ್ಕೊಂಡಿದ್ದಾರೆ, ಪೂಜೆ ಮಾಡ್ತಾರೆ ಮನೆಯಲ್ಲೇ, ದೇವ್ರು ಬರುತ್ತೆ, ದೇವ್ರು ಹೇಳುತ್ತೆ, ನಾನು ಕೇಳಬೇಕು, ದುಡ್ಡವರು ಕೊಟ್ಮೇಲೆ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಗಂಟ ಒಂದು ಪೂಜೆ ನನ್ನ ಕಣ್ಮುಂದೆ ಆಗಿಲ್ಲ. ಕೇಳಿದಾಗೆಲ್ಲ ಪೂಜೆ ಆಯಿತು ಅನ್ನೋರು. ಏನು ವಿಧಾನ, ಏನ್ರ ಬಗ್ಗೆ ಮಾಡಿದ್ದೀರಾ, ಏನು ಮಾಡಿದ್ದೀರಾ ಅಂತ ಕೇಳಿದ್ರೆ, ನಿನಗೆ ಪೂಜೆ ವಿಧಾನ ಎಲ್ಲ ಬೇಕಾ, ಇಲ್ಲ ಅಂದರೆ ದುಡ್ಡು ಬೇಕಾ, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಪ್ರಾಣ ಬೇಕಾ, ಯೋಚನೆ ಮಾಡಿ ಹೇಳು, ನಾನು ಬೇಕಾ ದೇವ್ರು ಬೇಕಾ, ಅದು ಇದು ಅಂತೆಲ್ಲ ಎದುರಿಸೋರು. ನಾನು ಸುಮ್ಮನೆ ಇರ್ತಾ ಇದ್ದೆ. ಮೊನ್ನೆ ಜಗಳದಲ್ಲಿ ಹೇಳಿದ್ರು ಅದೇನು ಮಾಡಿಲ್ಲ, ಎಲ್ಲ ಮದುವೆಗೆ ಮನೆಗೆ ಬಳಸ್ಕೊಂಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ತಮ್ಮ ಹೆಸರು ಸರ್? ಮಂಜುನಾಥ.